ವಿಮಾನ ನಿಲ್ದಾಣ ಮಾಡೋದು ಡೆವಲಪ್ಮೆಂಟ್ಗೆ ಒಳ್ಳೇದೇ, ಆದರೆ ರೈತರು ಇರೋ ಜಾಗನ ಕೈ ಬಿಟ್ಟು ಬೇರೆ ಜಾಗದಲ್ಲಿ ಮಾಡಿದ್ರೆ ನಮಗೂ ಖುಷಿನೇ. ನೆನ್ಮಂಗದಲ್ಲೇ ಮಾಡಲಿ, ನಮ್ಮ ದಾಬಸ್ಪೇಟೆ ಕಡೆ ಎಲ್ಲ ರೈತರು ಎಲ್ಲಿ ಉಳುಮೆ ಮಾಡ್ತಾ ಇಲ್ವೋ ಆ ಕಡೆ ಜಾಗಗಳಿದಾವೆ, ಅಲ್ಲಿ ಮಾಡಲಿ. ಆ ಏರ್ಪೋರ್ಟ್ಗೆ ಈ ಏರ್ಪೋರ್ಟ್ಗೆ ಮತ್ತೆ ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ. ಆದರೆ ಇಲ್ಲೇನಂದ್ರೆ ನಮ್ಮ ರೈತರುಗಳು ನೀವು ನೋಡಿರ್ಬೋದು, ಅವ್ರ ಕೈಯಲ್ಲೇ ಕುಯ್ತಾರೆ ಇವತ್ತು ಹೊಲನ. ಎಲ್ಲ ಕರ್ನಾಟಕದಲ್ಲೆಲ್ಲ ಮಿಷಿನಲ್ಲಿ ಕುಯ್ದ್ರೆ ಅವ್ರು ಒಂದೇನು ಆರ್ಗ್ಯಾನಿಕ್ ಅಂತೀವಲ್ಲ, ಆ ಆರ್ಗ್ಯಾನಿಕ್ನ ಅವ್ರು ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ತುಂಬಾ ಜನ ವ್ಯವಸಾಯ ಬಿಟ್ರೆ ಬೇರೆ ಬದುಕಿಲ್ಲ ಅಂತ ಇರೋರು, ಹಂಗಾಗಿ ಅದನ್ನ ನಾವು ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ತೀವಿ. ಹೌದು, ಇಲ್ಲಿ ಸಾಕಷ್ಟು ಜನ ಇದು ಕೃಷಿಯನ್ನೇ ನಂಬಿ ಬದುಕ್ತಾ ಇದ್ದಾರೆ. ಹೌದು, ಅಂತವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು. ಕಾರಣ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಸರ್? ಸುಮಾರು ಒಂದು 13,000 ಜನಕ್ಕೆ ಇಲ್ಲಿ ತೊಂದರೆ ಆಗುತ್ತೆ. ಸುಮಾರು ಇಲ್ಲಿ ಒಂದು 50 ಹಳ್ಳಿ ಇದೆ. 50 ಹಳ್ಳಿ ಬಂದಾಗ ಒಂದು 12,000 ರಿಂದ 13,000 ಜನ ಇದೆ. ಮತ್ತೆ ನಮ್ಗೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಚೋಳ್ರು ಕಾಲದಲ್ಲಿ ಒಂದು ದೇವಾಲಯಗಳನ್ನ ಏನ್ ಕಟ್ಸಿದ್ದಾರೆ, ಅದು ಇವತ್ತರೆಗೂ ಇಲ್ಲಿದೆ. ನೀವು ನೋಡಿರ್ಬೋದು, ತಿಮ್ಕೋಡಿನಲ್ಲಿ ಡ್ಯಾಮ್ ಅಲ್ಲಿ ಇದೆ. ಈಗ ಮುಖ್ಯವಾಗಿ ಕುಮುದ್ವತಿ ನದಿ, ಅದಕ್ಕೆ ಒಂದು ಡ್ಯಾಮ್ ಇದೆ. ಅರ್ಕಾವತಿ ಮತ್ತೆ ಕುಮುದ್ವತಿ ಸಂಗಮದಲ್ಲಿ ಒಂದು ಡ್ಯಾಮ್ ಮಾಡಿದ್ದಾರೆ. ಅದರಿಂದ ಕಾವೇರಿಗೆ ಸೇರುತ್ತೆ. ಅದ್ರೊಳಗಡೆ ತುಂಬಾ ನಮ್ಮ ಹಳೆ ಕಾಲದಲ್ಲಿ ನಮ್ಮ ಮಹಾರಾಜರುಗಳು ಬಂದು ಮತ್ತೆ ಚೋಳ್ರು ಕಾಲದಿಂದನೂ ದೇವಸ್ಥಾನಗಳಿದೆ. ಆ ದೇವಾಲಯಗಳನ್ನ ನಾವು ಸಂರಕ್ಷಿಸ್ಕೊಬೇಕು. ಮತ್ತೆ ಸುಮಾರು ವನ್ಯ ಪ್ರಾಣಿಗಳು ಇಲ್ಲಿ ವಾಸ ಮಾಡಿದಾವೆ. ಅದನ್ನ ಜೀವನ ನಾವು ಒಕ್ಕಲಿಸಬಾರ್ದು ಅಂತ ನಾವು ಕೇಳ್ಕೊಡ್ತೀವಿ. ನನ್ನ ಹೆಸರು ಚಿಕ್ಕನ್ಮೇಗೌಡ ಅಂತ. ನಾವು ಸೋಲ್ದನಹಳ್ಳಿ ಮತ್ತೆ ಇಂಡಿಕಾನಹಳ್ಳಿ ಪ್ರೆಸೆಂಟ್ ಮಾಡ್ತೀವಿ.